ಏನಪ್ಪ ಅಂದರೆ ಸರ್ ಈಗ ಏನಾಗ್ತದೆ ಅನಿಮಲ್ಗಳು ಕ್ರುಯಾಲಿಟಿನ ಯಾರು ತಲೆಗೆ ಹಾಕ್ಕೊತಾ ಇಲ್ಲ. ಈವನ್ ಲಾಸ್ ಆಗಿರ್ಬೋದು ಇಂಡಿಯಾದಲ್ಲಿ. ಯಾವ ಮಟ್ಟಿಗಿದೆ ಸರ್? ಅಂದರೆ ಆ ಇಂಟೆನ್ಸಿವಿಟಿ ಯಾವ ಮಟ್ಟಿಗಿದೆ? ಈಗ ನಾವು ಕೇಸ್ ಫೈಲ್ ಮಾಡಿ ಅದು ನಿಲ್ಲುತ್ತಾ ಇನ್ನೊಂದಾಗುತ್ತಾ? ಈಗ ಹ್ಯೂಮನ್ಗೂ ಅನಿಮಲ್ಗೂ ತುಂಬ ಡಿಫ್ರೆನ್ಸ್ ಇದೆ. ಅದೇ ಒಂದು ಹ್ಯೂಮನಿಗೆ ಆಕ್ಸಿಡೆಂಟ್ ಆದರೆ ದೇರ್ ವಿಲ್ ಬಿ ಅ ಲಾಡ್ ಆಫ್ ಥಿಂಗ್ಸ್. ಪೊಲೀಸ್ ಇನ್ವೆಸ್ಟಿಗೇಷನ್ನು, ತಲೆ ಕೆಡಿಸ್ಕೊತಾರೆ, ಫ್ಯಾಮಿಲಿ ಬರುತ್ತೆ, ಎಲ್ಲ ಮಾಡುತ್ತೆ. ಆದರೆ ಅದೋ ಒಂದು ಬೀದಿ ಪ್ರಾಣಿಗೆ ಏನಾದ್ರು ಆದಾಗ ಯಾವ ಥರ ಇದೆ ಸರ್ ಇಂಡಿಯಾದಲ್ಲಿ ಅನಿಮಲ್ ಕ್ರುಯಾಲಿಟಿ ಕೇಸಸ್ ಯಾವ ಥರ ಹ್ಯಾಂಡಲ್ ಆಗುತ್ತೆ? ಸ್ಟ್ರಾಂಗ್ ಇದೆಯಾ ಲಾಸ್? ಸೊ ಆ್ಯಕ್ಚುಲಿ ಅನಿಮಲ್ ಕ್ರೂಯಲ್ಟಿ ಅನ್ನೋದು ಇನ್ಕ್ರೀಸ್ ಆಗ್ತಾನೇ ಇದೆ. ಹೌದು. ಅದು ಯಾಕೆ ಅಂದರೆ ನಮ್ಮ ಸೀನಿಯರ್ಸ್ ದೊಡ್ಡವರು ಹಳೆ ಕಾಲದಿಂದನೂ ಯಾವುದೇ ಥರ ಅವೇರ್ನೆಸ್ ಇಲ್ಲದೆ ಅವರು ಇದ್ದಾರೆ. ಅವರ ಹೊಟ್ಟೆಪಾಡು ಅವ್ರಿಗೆ ಹೊಟ್ಟೆ ತುಂಬಿದ್ರೆ ಸಾಕು ಅಂತ ಹೇಳಿ ಕಷ್ಟಪಟ್ಟು ಏನೇನೋ ಇನ್ವೆಂಟ್ ಮಾಡಿ ಎಲ್ಲ ಈಗ ಜನ್ರೇಷನ್ಸ್ ಅಪ್ಡೇಟ್ ಆಗ್ತಾ ಬರ್ತಾ ಇದೆ. ಅವ್ರು ನೋಡ್ಕೊತಾರೆ. ಅದು ಆ ಟೈಮಲ್ಲಿ ಐ ವಿಲ್ ನಾಟ್ ಬ್ಲೇಮ್ ದೆಮ್. ಆ ಟೈಮಲ್ಲಿ ಅವ್ರದೇ ಇಂಪಾರ್ಟೆಂಟ್ ಅಂತ ಅನ್ನೋ ಥರ ಅವ್ರಿದ್ರು. ಸೊ ಇವಾಗ ಅವ್ರ ಮಕ್ಕಳು ಓದಿ ಸ್ಕೂಲಲ್ಲಿ ಎಲ್ಲ ಅವೇರ್ನೆಸ್ಸು ಎಲ್ಲ ಆಗಿ ಒಳ್ಳೆಯದು ಕೆಟ್ಟದ್ದು ಎಲ್ಲ ಕಲಿತು ಒಂದು ಜನ್ರೇಷನ್ದ ಇನ್ನೊಂದು ಜನ್ರೇಷನ್ದ ನೆಕ್ಸ್ಟ್ ಜನ್ರೇಷನ್ ಈಗ ಆ ಥರ ಸ್ಲೈಟ್ಲಿ ಚೇಂಜಸ್ ಬರ್ತಾಯಿದೆ. ಮುಂಚೆ ತುಂಬ ಯಾರು ತಲೆ ಕೆಡ್ಸ್ಕೊತಾ ಇರಲಿಲ್ಲ. ನಾಯಿ ಅಂದರೆ ಕಲ್ಲೇ ತೊಡಿಬೇಕು, ಸಾಯಿಸಿದ್ರೆ ಅದು ಬೀದ್ ನಾಯಿ ಯಾರೇನು ಮಾಡಲ್ಲ. ಈಗಲೂ ಕೆಲವು ಕಡೆ ಆ ಫೀಲಿಂಗ್ ಇದೆ, ಬಟ್ ಅದು ಕಡಿಮೆ ಆಗ್ತಾ ಬರ್ತಾ ಇದೆ. ಅನಿಮಲ್ ಲಾಸ್ ಅಪ್ಡೇಟ್ ಆಗ್ತಾ ಬರ್ತಾ ಇದೆ. ಮುಂಚೆ ನಾಯಿಗಳನ್ನ ಕರೆಂಟ್ ಶಾಕ್ ಕೊಟ್ಟು ಸಾಯಿಸ್ಬಿಡ್ತಾಯಿದ್ರು. ಇವಾಗ ಅದೆಲ್ಲ ಬ್ಯಾನ್ ಆಗಿದೆ, ಹಂಗೆ ಮಾಡೋಂಗಿಲ್ಲ ಅಂತೇಳಿ. ಇವಾಗ ABC ಪ್ರೋಗ್ರಾಮ್ ಮಾಡಿದ್ರೆ ಸರ್ಟನ್ ರೂಲ್ಸಿಂದ ಅವು ಹ್ಯೂಮನ್ಲಿ ಇನ್ ಅ ನೈಸ್ ವೇ ಇಟ್ ಈಸ್ ಮ್ಯಾನೇಜಿಂಗ್. ಆ್ಯಂಡ್ ದ ಪೀಪಲ್ ಸೋಷಿಯಲ್ ಮೀಡಿಯಾ ಎಲ್ಲ ಅವೇರ್ನೆಸ್ ಎಲ್ಲ ಬರ್ತಾಯಿದೆ. ಸೋಷಿಯಲ್ ಮೀಡಿಯಲ್ಲಿ ನೀವು ಏನೇ ತಪ್ಪು ಮಾಡೋದು ಇಮಿಡಿಯೇಟ್ ಗೊತ್ತಾಗ್ಬಿಡುತ್ತೆ. ನಾನೆಲ್ಲೋ ಇರ್ತೇನೆ ಬೆಂಗಳೂರಿನಲ್ಲಿ, ನನಗೆ ಡೆಲ್ಲಿಯಿಂದ ಕಾಲ್ಸ್ ಬರ್ತವೆ, ಈ ಥರ ಆಗಿದೆ ಸರಿ ಏನು ಮಾಡಬೇಕು ಅಂತ. ಸೊ ಪ್ರೋಗ್ರೆಸ್ಸಿಂಗ್ ಆಗ್ತಾಯಿದೆ. ಈಗ ಲಾಸ್ ನೋಡಿದ್ರೆ ಫಸ್ಟು ಯಾವುದೇ ಥರ ಪನಿಷ್ಮೆಂಟ್ ಆಗಲಿ ಲಾ ಆಗಲಿ ಇರಲಿಲ್ಲ. ಮುಂಚೆ IPC 428 429 ಇತ್ತು. ಅದಕ್ಕೆ ₹50 ಪೆನಾಲ್ಟಿ ಇತ್ತು ಕ್ರೂಯಲ್ಟಿಗೆ. ಮತ್ತು 2 years ಪನಿಷ್ಮೆಂಟ್ ಇತ್ತು ಏನಾದರೂ ಕಿಲ್ಲಿಂಗ್ ಏನಾದರೂ ಆಗಿದ್ರೆ. ಇವಾಗ BNS 325 5 years ಪನಿಷ್ಮೆಂಟ್ ಆಗಿದೆ. ಸ್ಲೈಟ್ಲಿ ಇನ್ಕ್ರೀಸ್ಡ್. ಪ್ರೋಗ್ರೆಸ್ ಆಗ್ತಾ ಇದೆ ಆ್ಯಂಡ್ ಜನಲ್ಲಿ ಅವೇರ್ನೆಸ್ ಬರ್ತಾ ಇದೆ. ಸೊ ಐ ಆಮ್ ಶ್ಯೂರ್ ಇನ್ನೊಂದು ನೆಕ್ಸ್ಟ್ ಜನ್ರೇಷನ್ ಎರಡು ಜನ್ರೇಷನ್ಸಲ್ಲಿ ವಿಲ್ ಸಿ ನೋ ಕ್ರೂಯಲ್ಟಿ ಇಂಡಿಯಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಹೋಪ್ಫುಲಿ. ವೈ ಹ್ಯೂಮನ್ಸ್ ಆರ್ ಹೇಟಿಂಗ್ ಅನಿಮಲ್ಸ್? ಲೈಕ್ ಮೋಸ್ಟ್ ಆಫ್ ದ ಹ್ಯುಮ್ಯಾನಿಟಿ ಅನ್ನೋದು ಈ ಜನ್ರೇಷನಿಗಂತೂ ಹೋಗೇ ಬಿಟ್ಟಿದೆ. ಸೊ ಯಾಕೆ ಆ ಥರ ಆಗ್ತಾ ಇರ್ಬೋದು? ಏನು ದ್ವೇಷ ಇರ್ಬೋದು ನಮ್ಮ ಪ್ರಾಣಿಗಳ ಮೇಲೆ, ಜನಕ್ಕೆ? ಅಂದರೆ ನಮ್ಗಳಿಗೆ ದ್ವೇಷ ಏನಿರ್ಬೋದು ಅಂತ? ಲ್ಯಾಕ್ ಆಫ್ ಅವೇರ್ನೆಸ್. ಒಂದು ಅವೇರ್ನೆಸ್ ಇಲ್ಲ. ಕೋ ಎಕ್ಸಿಸ್ಟೆನ್ಸ್ ಮಾಡಬೇಕು ಅನ್ನೋದು ಜನರಿಗೆ ಮರ್ತೋಗ್ಬಿಟ್ಟಿದ್ದಾರೆ. ಕೋ ಎಕ್ಸಿಸ್ಟೆನ್ಸ್ ಯಾಕೆ ಬೇಡ ಅಂದರೆ ಅದು ಅತಿ ಆಸೆ ಆಗಿಬಿಟ್ಟಿದೆ. ಒಂದು ಕಾಡಲ್ಲಿರೋ ಪ್ರಾಣಿಗಳನ್ನ ಬಿಡಲ್ಲ, ಕೋತಿಗಳನ್ನ ಬಿಡಲ್ಲ, ಕಾಡು ಹೊಡೆದಾಕಿ ಬಿಲ್ಡಿಂಗ್ ಕಟ್ತಾರೆ. ಮತ್ತು ಅವಾಗೆಲ್ಲ ಈ ಡಿಗ್ ಮಾಡ್ತಾರೆ. ಎಲ್ಲ ಏನೇನು ಮಿನರಲ್ಸ್ ಅವು ಇವು ನ್ಯಾಚುರಲ್ ರಿಸೋರ್ಸಸ್ ಸಿಗುತ್ತೆ ಅಂತ. ಅದು ಅತಿ ಆಸೆಯಿಂದ ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ಅತಿ ಆಸೆಗೆ ಹೋಗಿ ನಮಗೆ ನಾವೇ ತುಂಬ ಸ್ಟ್ರಗಲ್ ಮಾಡ್ಕೊತಾ ಇದ್ದೀವಿ. ಫ್ಯೂಚರಲ್ಲಿ ತುಂಬ ತೊಂದರೆ ಆಗುತ್ತೆ. ಸೊ ಟು ಆನ್ಸರ್ ಟು ಯುವರ್ ಪಾಯಿಂಟ್, ಅವರು ಮನುಷ್ಯ ಏನಾಗ್ತದೆ ಅಂದರೆ ಸೆಲ್ಫಿಶ್ನೆಸ್ ಇನ್ಕ್ರೀಸ್ ಆಗಿಬಿಟ್ಟು ದ ನಾಟ್ ಬಾದರಿಂಗ್ ಅಬೌಟ್ ಎನಿ ಅದರ್ ಕ್ರಿಯೇಚರ್ ಇನ್ ದ ವರ್ಲ್ಡ್.
ನಾನು ಚೆನ್ನಾಗಿರ್ಬೇಕು, ಐ ಆಮ್ ದ ಸುಪ್ರೀಮ್, ಐ ಕ್ಯಾನ್ ಡೂ ಎನಿಥಿಂಗ್ ಅನ್ನೋ ಒಂದು ಫೀಲಿಂಗ್ ಇದೆಯಲ್ವ, ಅದನ್ನು ಹೇಟೆಡ್ನೆಸ್ಗೆ ರೀಸನ್ ಆಗ್ತಾಯಿದೆ. ಈಗ ಮೇಯ್ನ್ ಇಶ್ಯೂ ಏನು ಅಂದರೆ, ಈಗ ಇದು ಯಾಕೆ ಕ್ರೂಯಲ್ಟಿ ಅನ್ನೋದು, ಕ್ರೂಯಲ್ಟಿ ಟು ಅನಿಮಲ್ಸ್ ಯಾಕೆ ಕಂಟಿನ್ಯೂ ಆಗ್ತಿದೆ ಅಂದರೆ, ಪೇರೆಂಟ್ಸ್ಗೆ ಅವೇರ್ನೆಸ್ ಇರಲ್ಲ. ನಾಯಿಯಿಂದ ಇನ್ಫೆಕ್ಷನ್ ನಿಜ ಹೇಳ್ಬೇಕಂದ್ರೆ ಒಂದು ಪ್ರಾಣಿಯಿಂದ ಇನ್ಫೆಕ್ಷನ್ ಯಾವುದು ಬರೋದಿಲ್ಲ. ಡಾಕ್ಟರ್ಸ್ ಹೇಳ್ತಾರೆ ಅಷ್ಟೇ, ಒಂದು ಕಾಷನ್ ಪ್ರಿಕಾಷನರಿ ಮೆಷರಾಗಿ ಹೇಳ್ತಾರೆ, ನೀವು ಆದಷ್ಟು ಅವಾಯ್ಡ್ ಮಾಡಿ, ದೂರ ಇರಿ ಅಂತ. ಈಗ ನಾಯಿ ಕಚ್ಚಿದ್ರೆ ರೇಬೀಸ್ ಇಂಜೆಕ್ಷನ್ ಆಗ್ತಾಯಿ, ಇಟ್ಸ್ ಅ ಪ್ರಿವೆಂಟಿವ್ ಮೆಷರ್ ಅಷ್ಟೇ. ರೇಬೀಸ್ ಬರುತ್ತೆ ಅಂತಲ್ಲ, ಕಚ್ಚಿದ ನಾಯಿ ಎಲ್ಲನೂ ರೇಬೀಸ್ ನಾಯಿ ಅಲ್ಲ. ಸೊ ಆ ಥರ ಅನಿಮಲ್ಗಿರೋ ಡಿಸೀಸ್ ಮನುಷ್ಯರಿಗೆ ಬರೋದಿಲ್ಲ. ಸೊ ನಾವು ಈ ವಿಷಯ ಗೊತ್ತಿಲ್ಲದೆ ಪೇರೆಂಟ್ಸ್ ಏನು ಮಾಡ್ತಾರೆ, ಮಕ್ಕಳಿಗೆ ಅಯ್ಯೋ ನಾಯಿ ಜೊತೆ ಆಟ ಆಡಬೇಡಿ, ಕಚ್ತಾರೆ, ಅಯ್ಯೋ ಡೇಂಜರಸ್, ಇನ್ಫೆಕ್ಷನ್ ಆಗುತ್ತೆ, ಗಲೀಜು ಅಂತಾರೆ. ನೀವು ಯು ಆರ್ ಫಿಲ್ಲಿಂಗ್ ಆಲ್ ಡರ್ಟ್ ಇನ್ ದೇ ಮೈಂಡ್. ವೇಸ್ಟ್ ಒಂದು ಅವೇರ್ನೆಸ್ ಕೊಡ್ತಾ ಇಲ್ಲ, ಕಂಪ್ಯಾಷನ್ ಅನ್ನೋದು ಹೇಳ್ಕೊಡ್ತಾ ಇಲ್ಲ. ಸೊ ಹಾಗಿಂದ ಪೇರೆಂಟ್ಸ್ ಈ ಥರ ಹೇಳಿದಾಗ ಚಿಲ್ಡ್ರನ್ ಆಲ್ಸೋ ವಿಲ್ ಗ್ರೋ ಅಪ್ ಲೈಕ್ ದಟ್. ಓ ಮಮ್ಮಿ ಡ್ಯಾಡಿ ಹೇಳಿದ್ರು ನಾಯಿ ಮುಟ್ಬಾರ್ದು ಗಲೀಜ್ ಅಂತ, ಬಂದರೆ ಓಡಿಸ್ಬೇಕು ಅಂತ. ಅದು ಏನಾಗ್ತದೆ, ಅವ್ರ ಬುದ್ಧಿ ನೆಕ್ಸ್ಟ್ ಜನ್ರೇಷನ್ ಕಂಟಿನ್ಯೂ ಆಗ್ತದೆ, ಬ್ಯಾಡ್ ಪೇರೆಂಟಿಂಗ್ ಆಗ್ತದೆ. ಬ್ಯಾಡ್ ಪೇರೆಂಟಿಂಗ್. ಈಗ ಅದೇ ನಮ್ಮ ಮನೆಯಲ್ಲಿ ನೋಡಿ, ಐ ಕ್ಯಾನ್ ಶೋ ಯು ಅದರ್ಸ್ ಆಲ್ಸೋ. ಆಗಲೇ ಹುಟ್ಟಿದ ಮಗು ಜೊತೆ ಪಕ್ಕದಲ್ಲಿ ಸಾಕು ನಾಯಿ ಮಲಗಿರ್ತವೆ. ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ಮಗಳು ಹುಟ್ಟಿದಾಗಿಂದನೂ ನಾಯಿಗಳನ್ನ ನೋಡ್ತಾ, ನಂದು ಹೆಂಗಿದ್ರು ಕೇಸ್ಗಳು ಬರ್ತಾನೆ ಇರ್ತವೆ. ಅದು ನೋಡಿ 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 ನನಗಿಂತ ಮುಂಚೆ ಅವಳೇ ರಿಯಾಕ್ಟ್ ಆಗ್ತಾಳೆ. ಯಾವುದೇ ಕೇಸ್ ಬಂದರು ನಾನು ಮಾತಾಡ್ತಾ ಇರ್ತೀನಿ, ಏನಾಗಿದೆ ಆಕ್ಸಿಡೆಂಟಾ, ಯಾವ ನಾಯಿ ಹೆಂಗಿದೆ ಕಂಡೀಷನ್ ಅಂತ ಕೇಳಿದಾಗ ಅವ್ಳು ಕೇಳಿಸ್ಕೊತಾ ಇರ್ತಾಳೆ, ಏನಾಯಿತು, ಎಲ್ಲಿದೆ, ಹೆಂಗೆ ನೋಟ್ಸು, ನಾನು ಬರಲ್ಲ, ಏನೋ ಮಾಡಲ ಅಂತ ಹೇಳ್ತಾಳೆ. ಶೀ ಈಸ್ 8 years old ಅಷ್ಟೇ. ಅದು ಚಿಕ್ಕ ವಯಸ್ಸಿಂದ ಅವಳು ನೋಡಿದ್ರಿಂದ ಅವಳು ಹಂಗೆ ಆಗಿದ್ದಾಳೆ, ಕಂಪ್ಯಾಷನೇಟ್ ಆಗಿ. ಅದೇ ಚಿಕ್ಕ ವಯಸ್ಸಿಂದ ನೀವು ನಿಮ್ಮ ಮಕ್ಕಳಿಗೆ ಕರೆಕ್ಟಾಗಿ ಬುದ್ಧಿ ಕಲಿಸಿಲ್ಲ, ನೀವು ದೂರ ಇರಿ ಅಂತಂದರೆ ಅವರು ದೂರ ಇರ್ತಾರೆ. ಇನ್ಫೆಕ್ಷನ್ ಏನೋ ಸ್ಪ್ರೆಡ್ ಆಗುತ್ತೆ ಅಂದರೆ ಮನುಷ್ಯರಿಗೆ ಅನಿಮಲಿಂದ, ಫಸ್ಟು ನಮ್ಮ ಅಣ್ಣ ಮಗಳಿಗೆ ಆಗಬೇಕಿತ್ತು ಇನ್ಫೆಕ್ಷನ್ಸ್. ಚಿಕ್ಕ ವಯಸ್ಸು ಹುಟ್ಟಿದ ದಿನದಿಂದನೇ ನಾಯಿಗಳ ಜೊತೆ ಇದ್ದಲ್ಲ. ಸರ್, ಈಗ ನಮ್ಮ ಇಂಡಿಯಾದಲ್ಲೇ ಹಿಂಗೇನಾ ಅಂತ ಅನ್ನಿಸ್ತದೆ. ಯಾಕಂದರೆ ನಾವು ಎಷ್ಟೋ ವಿಡಿಯೋಸ್ ನೋಡ್ತೀವಿ, ಈಗ ಅಮೇರಿಕನ್ನಲ್ಲಿ, USA ಆ ಥರ ಎಲ್ಲ ಏನಾಗುತ್ತೆ, ಬೇರೆ ದೇಶಗಳಲ್ಲಿ ಹುಟ್ಟಿದ ಮಕ್ಕಳೆಲ್ಲ ನಾಯಿಗಳ ಜೊತೆ ಆಟ ಆಡ್ತಿರ್ತಾರೆ, ಮುಖ ನೆಕ್ಕಿಸ್ಕೊಂತಿರ್ತಾರೆ ಲಿಟ್ರಲಿ. ಸೊ ಅವಾಗ ಪೇರೆಂಟ್ಸು ಕೂಡ ಅದಕ್ಕೆ ಎನ್ಕರೇಜ್ ಮಾಡ್ತಾರೆ, ದೂರ ಹೋಗು, ಅದು ಕೊಡಿ, ಆ ಥರ ಎಲ್ಲ ಏನೂ ಹೇಳ್ಕೊಡೋದೇ ಇಲ್ಲ. ಮೋಸ್ಟ್ಲಿ ನಮ್ಮ ಇಂಡಿಯಾದಲ್ಲೇ ಈ ಥರ ಪೇರೆಂಟ್ಸ್ ಇದ್ದಾರೋ, ಚಿಲ್ಡ್ರನ್ ಇದ್ದಾರೋ ಅರ್ಥನೇ ಆಗ್ತಿಲ್ಲ ನನಗೆ, ಅದು ಏನು ಅಂತ ಗೊತ್ತಾಗ್ತಿಲ್ಲ. ಮೇಯ್ನ್ಲಿ ಏನು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಆಸ್ಟ್ರೇಲಿಯಾ, ಕ್ಯಾನಡಾ, US ಅಂಥ ಕಡೆ ಎಲ್ಲ ನಾವು ಇಲ್ಲಿ ಮಕ್ಕಳನ್ನ ಸ್ಟ್ರೋಲಲ್ಲಿ ಇಟ್ಕೊಂಡು ಹೋಗ್ತೀವಲ್ಲ, ಅಲ್ಲಿ ನಾಯಿಗಳನ್ನ ಇಟ್ಕೊಂಡು ಹೋಗ್ತಾರೆ. ನಾಯಿಗಳನ್ನ ಇಲ್ಲಿ ಶೋಲ್ಡರ್ ಮೇಲೆ ಇಟ್ಕೊಂಡು ಹೋಗ್ತಾರೆ. ಕ್ಯಾಟ್ಸ್ ಆಗಲಿ ನಾಯಿಗಳಾಗಲಿ ಎಲ್ಲ ಏನೋ ಅವರು ಇದೂ ಲೈಫೇ. ಇದು ಈಗ ನನ್ನ ಮಗನು, ನನ್ಗೆ ಹುಟ್ಟಿರೋ ಮಗನು ಲೈಫೇ. ಇವನಿಗೆ 2 ಕಾಲು, ಅವಾಗ 4 ಕಾಲು ಅಷ್ಟೇ. ಅವ್ರ ಲೈಫ್ ಡಿಫ್ರೆನ್ಸ್ ನೋಡಲ್ಲ, ನಾವು ನೋಡ್ತೀವಿ. ನಾವೇನಕ್ಕೆ ನೋಡ್ತೀವಿ ಅಂದರೆ, ಇದು ಕಾಂಟ್ರವರ್ಸಿ ಕ್ರಿಯೇಟ್ ಆಗ್ಬೋದು ರೀಸನ್, ಬಟ್ ಹೇಳ್ತೀನಿ, ದೊಡ್ಡವ್ರ ಕಾಲದಿಂದನೂ, ಹಳೆ ಕಾಲದಿಂದನೂ ಮೂಢನಂಬಿಕೆಗಳು ಜಾಸ್ತಿ ಆಗ್ಬಿಟ್ಟಿದೆ. ನಾಯಿ ಮುಂಚೆ ನರಬಲಿ ಮಾಡ್ತಾಯಿದ್ರು, ಪ್ರಾಣಿ ಬಲಿ ಮಾಡ್ತಾಯಿದ್ರು. ಇವಾಗ ನರಬಲಿನ ಜಾಸ್ತಿ ಜನ ಕ್ವಶನ್ ಮಾಡಿ ಅದು ಪೇಯ್ನು ಮನುಷ್ಯರಿಗೆ ಗೊತ್ತಾಗಿದ್ದರಿಂದ ಆ ನರಬಲಿ ಅನ್ನೋದು ಕ್ಯಾನ್ಸಲ್ ಆಯಿತು. ಈಗ ಪ್ರಾಣಿ ಬಲಿ ಈಗಲೂ ನಡೀತಾನೆ ಇದೆ. ಸೊ
ದ ಪಾಯಿಂಟ್ ಇಸ್ ನಿಮ್ಮ ಮೂಢನಂಬಿಕೆಗಳೇ. ನಾಯಿ ಅಂದರೆ ಒಂದು ಕಡೆ ಕಟ್ ಹಾಕಿರ್ಬೇಕು, ನಾಯಿ ಅಂದರೆ ಸಿಕ್ಕಿದ್ರೆ ಕಲ್ಲಲ್ಲಿ ಹೊಡಿಬೇಕು, ಹಸು ಇರೋದು ಬರೀ ಹಾಲ್ಗೋಸ್ಕರ, ಇದು ಬೇರೆ ಅನಿಮಲ್ಸಿಂದ ನಮಗೆ ಪ್ರಾಡಕ್ಟ್ಸ್ ಬೇಕು, ಅನಿಮಲ್ ಪ್ರಾಡಕ್ಟ್. ಅವಕ್ಕಂತಾನೇ ಇವ್ರು ಫಾರ್ಮಿಂಗ್ ಮಾಡಿ ಪಿಗ್ಸು ಹೆನ್ಸು ಎಲ್ಲ ಮೀಟ್ ಬೇಕು. ಅವು ಇರೋದೇ ನಮಗೋಸ್ಕರ ಅಂತ ಹೇಳಿ ಒಂದು ಮುಂಚೆಯಿಂದನೂ ಇದು ಡೆವಲಪ್ ಆಗಿದೆ. ಬಟ್ ಅದರ್ ಕಂಟ್ರೀಸ್ ದ ಪ್ರೋಗ್ರೆಸ್ಸಿಂಗ್, ಅವ್ರಿಗೆ ಕಂಪ್ಯಾಷನ್ ಎಲ್ಲ ಗೊತ್ತು. ನೀವು ಎಲ್ಲೇ ಹೋಗಿ ಕೇಳಿದ್ರು, ಯಾರನ್ನೇ ಕೇಳಿದ್ರು, ವಿಲ್ ಬಿ ವೆರಿ ದೇ ವಿಲ್ ರಿಯಾಕ್ಟ್ ವೆರಿ ವೈಲೆಂಟ್ಲಿ ಇಫ್ ಯು ಕಮಿಟ್ ಅನಿಮಲ್ ಕ್ರೂಯಲ್ಟಿ.